ಚರ್ಚೆ ಇಲ್ಲಲ್ಲ. ಬೇರೆ ಯಾವ ನೀವು ಕೊಡಬಹುದು ಅಂತ ಇದೆ ನೋಡಿ. ನೀವು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಯಾರು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ನೀಡಬಹುದು ಅಂದ್ರೆ ನೀವೇ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ. ಅವ್ರಿಗೆ ಕೊಟ್ಬಿಟ್ಟು ನಮ್ಗೆ ಕೊಡಲ್ಲ ಅಂದ್ರೆ ಪಾರ್ಶಾಲಿಟಿ. ರೂಪದಲ್ಲಿ ಅವಕಾಶ ಕೊಡ್ತೇನೆ. 35 ಬಿಲ್ಲು ಪಾಸ್ ಮಾಡ್ಕೊಟ್ಟಿದ್ದೀರಿ. ರಾತ್ರಿ 10 ಗಂಟೆ ಅಂದ್ರೆ 10 ಗಂಟೆ ಹೇಳ್ದಂಗೆ ಕೇಳಿದಿರಿ. ಈಗ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ನೀವು ಕೊಡಬಹುದು ಅಂತ ಇದೆ. ನೋಡಿ, ಸ್ಟೇಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ ಅಲ್ಲಿ ತುರ್ತಾಗಿ ಸ್ಟೇಟ್ಮೆಂಟ್ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಕೇಳಿದಿರಿ. ಸಮಯದ ಅವಕಾಶ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ. ಇಲ್ಲಿ ಮುಚ್ಚಿಡ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕರು 4 ಜನ ಪ್ರಶ್ನೆ ಕೇಳಲಿಕ್ಕೆ ಹತ್ರ ತಯಾರಿಲ್ಲ ಅಂದ್ರೆ ಏನು ಅದಕ್ಕೆ ಉತ್ತರ ಆಮೇಲೆ ಕೊಡ್ಲಿರಿ. ಪ್ರಶ್ನೆ ಕೇಳಲಿಕ್ಕೆ ಏನು ಅವಕಾಶ ಇಲ್ಲ. ನಾವು ಪ್ರಶ್ನೆ ಕೇಳ್ತೀರಿ, ಉತ್ತರ ಆಮೇಲೆ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ ಬೇಡ. ದಲಿತ ನಾಯಕರಿದ್ದಾರೆ, ಪರಮೇಶ್ವರ್ ದಲಿತ ನಾಯಕರಿದ್ದಾರೆ. ಪರಮೇಶ್ವರ್ ಮುಚ್ಚಳದೇನು ಇಲ್ಲ, ಎಲ್ಲ ಬಹಿರಂಗ ಆಗೋಯ್ತು. ಅವಕಾಶ ಕೊಡಿ ದಯಮಾಡಿ. ಒತ್ತಾಯಕ್ಕೆ ಒಳಗಾಗಬೇಡ್ರಿ. ದಯಮಾಡಿ ಒತ್ತಾಯಕ್ಕೆ ಒಳಗಾಗಬೇಡಿ. ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ನವೆಂಬರ್ದಲ್ಲಿ ನೀವು ಮಂತ್ರಿಗಳೇ ಆಗ್ತೀರಿ. ನವೆಂಬರ್ದಲ್ಲಿ ಮಂತ್ರಿ ಮಾಡ್ತೇವೆ ಅಂತ ಹೇಳ್ಬಿಡ್ರಿ ಅವ್ರಿಗೆ. ತಾವು ಒಂದೇ ನಿಮಿಷ. ತಾವು ಅಧ್ಯಕ್ಷರೇ, ವಿಧಾನ ಪರಿಷತ್ಗೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂತೀರಾ. ಅಲ್ಲಿವರೆಗೂ ಅವ್ರು ಹೋಗ್ಲಿ, ಉತ್ತರ ಅಲ್ಲಿ ಹೇಳ್ಬಿಟ್ಟು ಇಲ್ಲೇ ಇಷ್ಟೇನು ಹೇಳಿದ್ರೆ ಅಷ್ಟೇ ತಾನೇ ಹೇಳ್ಬಿಟ್ಟು ಬರೋದು. ಅಲ್ಲಿವರೆಗೂ ನಾವು ಚರ್ಚೆ ಮಾಡೋಣ. ಅದಾದ್ಮೇಲೆ ಅವ್ರು ಬಂದು ರಿಪ್ಲೈ ಮಾಡಲಿ. ನೋಡಿ, ಇದು ಬಹಳ ಜರೂರಾದಂಥದ್ದು, ದಲಿತರಿಗೆ ಸಂಬಂಧಪಟ್ಟಿದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನ ನೋಡ್ತಾ ಇದ್ದಾರೆ ಈ ಸರ್ಕಾರ ಮಾಡಿರೋದು ಸರಿನೋ ತಪ್ಪೋ ವಿಶ್ಲೇಷಣೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕೆ ಸಂವಿಧಾನದತ್ತವಾಗಿ ಬಂದಿದೆ. ಅದನ್ನ ನಾವು ಕೇಳ್ತಾ ಇದ್ದೀರಿ, ಈ ಪೀಠಕ್ಕೆ ಕೇಳ್ತಾ ಇದ್ದೀರಿ. ಸಂವಿಧಾನವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀರಿ. ನೀವು ರಿಜೆಕ್ಟ್ ಮಾಡಿದ್ರೆ ನೀವು ಒನ್ ಸೈಡ್ ಆಗೋತೀರಾ. ನೀವು ಅಧ್ಯಕ್ಷರೇ, ಒನ್ ಸೈಡ್ ಮಾಡಬೇಡಿ. ನೀವು ಇದು ಒಳ್ಳೇದಲ್ಲ. ಇದು ಬೇಡ. ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ ನಾವು. ಚರ್ಚೆನೇ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ. ಇದ್ರಲ್ಲಿ ಚರ್ಚೆ ಮಾಡೋದೇನೈತೆ? ಈಗ ಅವರು 6% 5% ಅಂದ್ರು. ಯಾರು ಕೊಟ್ಟವ್ರೆ? ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ. ಅವ್ರು ಮಾಡ್ಕೊಳ್ತಾ ಕಂಟಿನ್ಯೂ ಮಾಡಿ ಅಧ್ಯಕ್ಷರೇ. ಆ ಸಮುದಾಯದ ಅಧ್ಯಕ್ಷರೇ ಜನ ಎಷ್ಟಿದ್ದಾರೆ? ಕಲಾಪಗಳನ್ನ ಕಂಟಿನ್ಯೂ ಮಾಡಿ ತಾವು. ಅಧ್ಯಕ್ಷರೇ ತಮ್ಮ ತೀರ್ಮಾನ ಅಂತಿಮ. ಅಧ್ಯಕ್ಷರೇ ತಮ್ಮ ತೀರ್ಮಾನ, ಬಿಡ ತೀರ್ಮಾನ ಅಂತಿಮ. ನಾವೆಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ ಅಧ್ಯಕ್ಷರೇ. ನಾವು ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ. ನಿಮ್ಮದೇ ಕೆಲಸ. ಈಗ ನಾಗಮೋಹದ ವರದಿಯನ್ನು ನಾನು ಒಪ್ಪಿದ್ದೇವೆ ನಾವು. ಅಧ್ಯಕ್ಷರೇ, ನಿಮ್ಮ ತೀರ್ಮಾನ ಅಂತಿಮ. ಮಾತಾಡ್ಲಿ. ಕಾನೂನು ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತಂದ್ರೆ ಸ್ವಾಮಿ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ನಿಮ್ಗೆ? ಏನ್ ಅಗತ್ಯ ಇದೆ ಇಲ್ಲಿ?
ಕೂತ್ಕೊಳ್ಳಿ ನೀವು. ನೀವ್ಯಾಕೆ ಬೊಬ್ಬೆ ಹಾಕ್ತೀರಿ? ನೀವ್ಯಾಕೆ ಬೊಬ್ಬೆ ಹಾಕ್ತೀರಿ? ಇವರು ಮೀಸಲಾತಿ ಪರವಾಗಿಲ್ಲ ವಿಜಯ್ ಮಾತಾಡಿ. ಇವರು ಮೀಸಲಾತಿ ಪರವಾಗಿಲ್ಲ ನೋಡಿ, ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಇದರ ಬಗ್ಗೆ ಮಾತಾಡ್ಲಿಕ್ಕಿದೆ. ಸದಸ್ಯರೆಲ್ಲ ಮಾತಾಡ್ತಾರೆ. ಅವಕಾಶ ಆಗ್ಲೇಬೇಕು ಸರ್. ನಾಳೆ ಕೊಡ್ತೇವೆ, ನೀವು ಮಾತಾಡಿ. ಈಗ ಪ್ರಶ್ನೆ ಕೇಳಕ್ ನಮ್ಗೆ ಅವಕಾಶ ನಾಳೆ ಅದನ್ನ ಮಾಡಿ ಕೊಡ್ತೇನೆ. ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರೇ, ಸರ್ತಾಗಿ ಕೂತ ಸ್ಟೇಟ್ಮೆಂಟ್ ಮಾಡ್ರೆ ಇಸ್ ಅ ಸ್ಟೇಟ್ಮೆಂಟ್ ಓನ್ಲಿ. ನಾಳೆ ಎಂದರೆ ನೋಡಿ, ಇದು ಸ್ಟೇಟ್ಮೆಂಟ್ ಮಾತ್ರ. ಈಗ ಅರ್ಧ ಬಿಸಿ ಹಾಕ್ಬೇಕಾರೆ ನನ್ನ ರೋಲ್ ಬುಕ್ ಬೇಡ ಬೇಡ, ಯಾಕೆ ನಾಳೆಗೆ ಬೇಕಲ್ಲ? ಸನ್ಮಾನ್ಯ ಅಧ್ಯಕ್ಷರೇ, ಬೇಕಲ್ಲ ನಾಳೆಗೆ ನೀವು ಬೇರೆ ರೂಪದಲ್ಲಿ ಕೊಡಿ. ಯಾರು ಒತ್ತಡಕ್ಕೊಳಗಾಗಿದ್ದೀರಿ? ಏನು ಯಾರು ಒತ್ತಡಕ್ಕೊಳಗಾಗಿದ್ದೀರಿ? ಅಲ್ಲಿ ನನ್ನ ಕಾನೂನಿನ ಒತ್ತಡಕ್ಕೆ ಒಳಗಾಗಿದ್ದೇನೆ. ಸರ್, ಆ ನಿಯಮದ ಇಷ್ಟೊತ್ತಿಗೆ ಮುಗಿದೋಗಿತ್ತದು. ಆ ನಿಯಮ ಪ್ರಕಾರ ಇವತ್ತಿದೆ. ನಿಶ್ಚಯ ಮಾಡ್ಬಿಟ್ಟಿದ್ದೀರಾ? ಯಾವುದು ನೋಡಿ, ಪ್ರಶ್ನೆ ಮಾಡಕ್ ಅವಕಾಶ ಆಗ್ಲಿ ಸರ್. ಈಗ ತಾವೇ ನಾಳೆ ಬೆಳಿಗ್ಗೆ ನೀವು ಬೇರೆ ರೂಪದ ತಂದಲ್ಲಿ ಕೊಡುವ ಚರ್ಚೆ ಯಾರು ಬೇಡ ಅಂತ ಹೇಳ್ತಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.